ಹೆಸರು ಕಾಳು ಖಾರ ಹೋಳಿಗೆಯನ್ನು ಅಥವಾ ಹೆಸರು ಕಾಳು ಪರೋಟವನ್ನು ಇದನ್ನು ಮಾಡೋಣ. ಹೆಸರು ಕಾಳನ್ನು ನೆನೆ ಇಟ್ಕೊಂಡು ಅದಕ್ಕೆ ನೆನೆದಂತಹ ಹೆಸರು ಕಾಳಿಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ ಮತ್ತು ಜೀರಿಗೆಯನ್ನು ಹಾಕಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಹಿಂಗನ್ನು ಹಾಕೋಣ. ಹೆಸರು ಕಾಳು ಪೇಸ್ಟನ್ನು ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸ್ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ಗೋಧಿ ಹಿಟ್ಟನ್ನು ಸ್ವಲ್ಪ ಮೆತ್ತಗೆ ನಾದಿಟ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ನಾದಿ ಇಟ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಟಿದ್ದೇನೆ. ಇದರಲ್ಲಿ ನಾನು ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿರೋದ್ರಿಂದ ಮೆಣಸಿನ್ಕಾಯಿ ಸಹ ಇದರಲ್ಲಿ ಹಾಕಿದ್ದೀನಿ. ಹಾಗಾಗಿ ಸ್ಮೆಲ್ ಚೆನ್ನಾಗಿ ಬರ್ತಿದೆ. ಹಸಿ ವಾಸನೆ ಹೋಗಿ ಇದು ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಹಾಗೆ ಹೊಂದ್ಕೊಂಡು ಒಂದು ಸೈಡ್ ಆಗ್ತಾಯಿದೆ. ಇದು ಹಾಗೆ ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಒಂದು ಚಪಾತಿ ಹಿಟ್ಟನ್ನು, ಒಂದು ಉರುಳಿಯನ್ನು ತಗೊಳ್ಬೇಕು. ಅದನ್ನು ಇದರಲ್ಲಿ ಹೋಳಿಗೆ ಸ್ಟಫಿಂಗ್ ತುಂಬುವ ಹಾಗೆ ಈ ಹೂರಣವನ್ನು ತುಂಬಬೇಕು ನೋಡಿ ಫ್ರೆಂಡ್ಸ್. ಹೀಗೆ ತುಂಬಿ ಒಂದು ಹೋಳಿಗೆ ಹಿಟ್ಟಿನ ಉರುಳಿ ಥರ ಮಾಡ್ಕೊಳ್ಬೇಕು. ಇದನ್ನೊಂದು ಕವರ್ ಮೇಲೆ ತಟ್ಟಬೇಕು ಅಥವಾ ಲಟ್ಟಿಸ್ಬಹುದು. ಎರಡನ್ನೂ ಕೂಡ ಇದರ ಮೇಲೆ ಮಾಡಬಹುದು. ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ತಟ್ಟಬಹುದು. ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಪ್ಯಾನಲ್ಲಿ ಹಾಕೋಣ. ಸೈಡಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್. ಒಂದು ಸೈಡು ಇನ್ನೊಂದು ಸೈಡು ಬೇಯ್ತಾ ಇದೆ. ಚೆನ್ನಾಗಿ ಬೆಂದಾದಮೇಲೆ ಇದ್ರ ಮೇಲೆ ತುಪ್ಪ ಹಾಕಬೇಕು ನೋಡಿ ಫ್ರೆಂಡ್ಸ್. ಹೆಸರು ಕಾಳು ಖಾರ ಹೋಳಿಗೆ ಅಥವಾ ಹೆಸರು ಪರೋಟ ರೆಡಿಯಾಗಿದೆ. ಬಹಳ ರುಚಿಕರವಾಗಿ ಮತ್ತು ಆರೋಗ್ಯಕರವಾದಂತಹ ಪರೋಟ ಇದಾಗಿದೆ. ಕೆಚಪ್ ಜೊತೆ ಇದನ್ನು ಸವಿಬೋದು ಅಥವಾ ಟೊಮೆಟೊ ಚಟ್ನಿಯ ಜೊತೆ ಸಹ ಇದನ್ನು ಸವಿದರೆ ತುಂಬ ರುಚಿಕರವಾಗಿರುತ್ತೆ.